ಲವ್ ಜಿಹಾದ್ಗೆ ಕೆಂಡ ಕಾರ್ತಿದ್ದಂತಹ ಬಿಜೆಪಿಯ ನಾಯಕರೇ ಎಲ್ಲಿ ಹೋದ್ರಿ? ಬಿಜೆಪಿಗರೇ ನೀವು ನೋಡಲೇಬೇಕಾಗಿರುವಂತಹ ಸ್ಟೋರಿ ತಗೊಂಡು ಬಂದಿದ್ದೇನೆ. ಹಿಂದೂ ಪರ ಅನ್ನುವಂತಹ ಒಂದು ಲವ್ ಜಿಹಾದ್ಗೆ ಸಾಥ್ ಕೊಟ್ಟಿದ್ಯಾರು ಅಂತ. ಲವ್ ಜಿಹಾದ್ಗೆ ಸಾಥ್ ಕೊಟ್ಟಿರುವಂತಹ ಬಿಜೆಪಿ ನಾಯಕರೇ ಒಂದ್ಸಲ ನೋಡಿ ಈ ಸ್ಟೋರಿಯನ್ನ. ನೋಡ್ತಾ ಇದ್ದೀರಿ, ಕಾಣಿಸ್ತಾ ಇದೆ ವಿಜುವಲ್ಸ್. ಯಾರದು ಅಲ್ಲಿ ನಿಂತ್ಕೊಂಡಿರೋದು? ಅರವಿಂದ ಬೆಲ್ಲದವರು ಹಿಂದೂ ಪರ ಲವ್ ಜಿಹಾದ್ಗೆ ಸಾಥ್ ಕೊಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಮದುವೆಯಲ್ಲಿ ಬಿಜೆಪಿ ನಾಯಕರ ಭಾಗಿ. ಜನತಾ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಚಾರ ಏನು? ಹಿಂದೂ ಮತ್ತೆ ಮುಸ್ಲಿಂ ಮದುವೆಯಾದರೆ ಕೆಲವೊಂದಿಷ್ಟು ಜನರ ಥಿಂಕಿಂಗ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ನಾನು. ಹಿಂದೂ ಹಾಗೂ ಮುಸ್ಲಿಂ, ಹಿಂದೂ ಮಹಿಳೆ, ಅದರಲ್ಲೂ ಹಿಂದೂ ಹುಡುಗ ಆಗಿರಬಾರ್ದು, ಹಿಂದೂ ಮಹಿಳೆ ಮುಸಲ್ಮಾನ ಯುವಕನನ್ನ ಮದುವೆಯಾದ್ರೆ ಆಕೆ ಹಿಂದೂ ಪದ್ಧತಿಯನ್ನ ಬಂದ್ ಮಾಡಿ ಮುಸಲ್ಮಾನ ಪದ್ಧತಿಯನ್ನ ಅನುಸರಿಸಬೇಕು. ಲವ್ವಿನ ಹೆಸರಿನಲ್ಲಿ ಹಿಂದೂ ಹುಡುಗಿಯರನ್ನ ಮುಸಲ್ಮಾನ ಸಮುದಾಯಕ್ಕೆ ಕರೆದುಕೊಳ್ತಾ ಇದ್ದಾರೆ ಅಂತ ಹೇಳುವಂತಹ ಸಾಕಷ್ಟು ಜನ ನಾಯಕರಲ್ಲಿ ಬಿಜೆಪಿಯ ಸಾಕಷ್ಟು ನಾಯಕರು ಸಾಲ್ನೇರ್ತ ನಿಂತುಕೊಳ್ತಾರೆ. ನೀವು ಮುಸಲ್ಮಾನ ಮತ್ತೆ ಹಿಂದೂ ಹುಡುಗಿಯ ಪ್ರೀತಿಯನ್ನ ನೋಡದೇ ಇದ್ದಲ್ಲಿ ಕಾಣುವುದೇನು? ಲವ್ ಜಿಹಾದ್. ಆಯ್ತು, ನೀವು ವಿರೋಧಿಸ್ತಾ ಇದ್ರಲ್ಲ, ನಾನು ಅದನ್ನು ಒಪ್ಕೊಳ್ಳೋದಿಲ್ಲ ರೀ. ಲವ್ ಜಿಹಾದ್ ಮತ್ತೊಂದು ಮಗದೊಂದು ನೀವು ವಿರೋಧಿಸ್ತೀರಾ ಅಂತಂದ್ರೆ ಎಲ್ಲದನ್ನು ವಿರೋಧಿಸಬೇಕು ಬಿಜೆಪಿ ನಾಯಕರು. ಯಾಕೆ ಹೋಗಿ ಅಲ್ಲಿ ಪೋಸ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕ ಬಂದಿದ್ದೀರಿ? ವೈ? ನೋಡ್ತಾ ಇರ್ಬೋದು, ಮಂಗಳ ಪತ್ರವನ್ನು ಸಮೇತ ತೋರಿಸ್ತೇವೆ ನಾವು. ನೀವು ಯಾಕೆ ವಿರೋಧಿಸ್ತಾ ಇದ್ದವ್ರು ಇವಾಗ ಅವ್ರ ಜೊತೆಗೆ ಇದಾಗ್ತಿದ್ದೀರಿ? ನೋಡ್ತಾ ಇದ್ದೀರಾ, ವಚನ ಅಂತ ಹೇಳಿ ಆಕೆ ಎಂ.ಕಾಮ್ ಓದಿದ್ದಾಳೆ, ಅಧೀಬ್ ಅಂತ ಹೇಳಿ ಸಿವಿಲ್ ಇಂಜಿನಿಯರ್. ಅವರಿಬ್ರು ಕೂಡ ಮದುವೆ ಆಗ್ತಾ ಇದ್ದಾರೆ. ಮದುವೆ ಆಗ್ಲಿ, ನೋ ಪ್ರಾಬ್ಲಮ್, ನೋ ಇಶ್ಯೂಸ್. ಅವರಿಗೆ ಅವ್ರ ಫ್ಯಾಮಿಲಿಗೆ ಇಶ್ಯೂಸ್ ಇಲ್ಲ ಅಂತಂದ್ರೆ ನಮಗೂ ಏನು ಇಶ್ಯೂಸ್ ಇಲ್ಲ. ಆದ್ರೆ ಬಿಜೆಪಿ ಹಲವಾರು ನಾಯಕರಿಗೆ ಇಶ್ಯೂಸ್ ಇತ್ತದು. ಎಲ್ಲ ಕಾಣಿಸ್ಕೊಂಡ್ರು. ಯಾವ ಜಾತಿ, ಯಾವ ಧರ್ಮ, ಎಲ್ಲಿನವರು, ಇದೆಲ್ಲವೂ ಕೂಡ ಬೇಕಾಗಿತ್ತು ಸಾಕಷ್ಟು ಜನ ಹಿಂದೂ ನಾಯಕರಿಗೆ. ಕೆಲವೊಂದಿಷ್ಟು ವೇದಿಕೆಗಳು ಅಥವಾ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಎಲ್ಲಿ ಹಿಂದೂ ಮುಸ್ಲಿಂ ಹುಡುಗ ಹುಡುಗಿಯರು ಕಾಣಿಸ್ತಾರೋ ಅವರನ್ನ ಬೇರೆ ಮಾಡುವಂತಹ ಕೆಲಸಗಳನ್ನ ಮಾಡ್ತಿತ್ತು. ಮಾಡ್ಕೊಳ್ರಿ, ಅದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ನಾವು ಅವಾಗ್ಲೇ ಪ್ರಶ್ನೆ ಮಾಡಿಲ್ಲ, ತಗೊಳ್ಳಿ. ಇವಾಗ ಹಿಂದೂ ಮುಸ್ಲಿಮರ ಜಗಳ ಆಗ್ತಾ ಇದ್ದು, ಗಲಾಟೆ ಆಗದೆ ಮದುವೆ ಆಗ್ತಾ ಇದೆ. ಇಲ್ಲಿ ಯಾಕೆ ನೀವು ಕೇಳ್ತಾ ಇಲ್ಲ? ನೀವು ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ದೀರಿ. ಇಲ್ಲಿ ನೀವು ಊಟ ಮಾಡ್ಕೊಂಡು ಬರ್ತೀರಾ ಅಂತಂದ್ರೆ ಹಿಂದೂ ಹುಡುಗಿ ಮುಸಲ್ಮಾನ ಹುಡುಗರ ಮದುವೆಯಲ್ಲೂ ಕೂಡ ಅದೇ ಕೆಲಸ ಮಾಡಬೇಕು. ಅದನ್ನ ಯಾಕೆ ವಿರೋಧಿಸ್ತಿದ್ರಿ ಇಷ್ಟು ದಿನ? ಪರ್ಮಿಷನ್ ಯಾರು ಕೊಟ್ಟಿದ್ದು ನಿಮ್ಗೆ? ಈಗ ನಿಮ್ಮ ತತ್ವಗಳನ್ನೆಲ್ಲವೂ ಕೂಡ ಬದಲಾಯಿಸ್ಬಿಟ್ರಾ ಬಿಜೆಪಿಯ ಸಾಕಷ್ಟು ನಾಯಕರು? ಲವ್ ಜಿಹಾದ್ ಅಂತ ಹೇಳ್ತಾ ಇದ್ರಲ್ಲ, ಈ ಮುಸಲ್ಮಾನ ಹುಡುಗ ಆಕೆಯನ್ನ ಕರ್ಕೊಂಡು ಹೋಗಿ, ಈ ಮುಸಲ್ಮಾನ ಹುಡುಗ ಆ ಹಿಂದೂ ಹುಡುಗಿಯನ್ನ ಕರ್ಕೊಂಡೋಗಿ ಮುಸಲ್ಮಾನರನ್ನಾಗಿ ಮಾಡೋದಿಲ್ಲ ಅಂತ ಹೇಳಿ ಏನಾದ್ರು ಗ್ಯಾರಂಟಿ ಕೊಟ್ಟಿದ್ದಾನಾ? ಮತ್ತ್ಯಾಕೆ ಹೋಗಿ ನಿಂತ್ಕೊಂಡಿದ್ದೀರಿ? ಮತ್ತ್ಯಾಕೆ ಹೋಗಿ ಪೋಸ್ ಕೊಡ್ತಾ ಇದ್ದೀರಿ? ನಾನು ಹೇಳ್ತಾ ಇದ್ದೆ, ಪ್ರತಿ ಸಲವೂ ಹೇಳ್ತಾ ಇದ್ದೆ ನಾನು, ಮುಸ್ಲಿಂ, ಹಿಂದೂ, ಕ್ರೈಸ್ತ 3 ಧರ್ಮಗಳನ್ನು ತೆಗೆದುಕೊಳ್ಳೇಬೇಡಿ. ಅದನ್ನ ತೆಗೆದುಕೊಳ್ಳದೆ ರಾಜಕೀಯ ಮಾಡ್ಲಿಕ್ಕೆ ತಾಕತ್ತಿದ್ದವ್ರು ಬನ್ನಿ ಅಂತಿದ್ದೆ. ನಿಮಗೆ ಆ ಗಂಡ್ಮಕ್ಳು ಹೆಣ್ಣು ಮಕ್ಕಳು ಏನೋ ಮದುವೆ ಹಾಕೊಂತಿದ್ದಾರಲ್ಲ, ವಧುವರ, ಅವ್ರು ಸುಖವಾಗಿರ್ಬೇಕು ಅಂತಿದ್ಯೋ ಅಥವಾ ನಾವು ಧರ್ಮ ಕಟ್ಟೋಣ ಅಂತಿದ್ಯೋ? ನಂದು ಪ್ರಶ್ನೆ ಅಷ್ಟೇ. ನೀವು ವಿರೋಧಿಸ್ತಾ ಇದ್ದೀರಾ ಲವ್ ಜಿಹಾದ? ಹಿಂದೂ ಹುಡುಗಿ ಬೇಜಾರು ಮಾಡ್ಕೊಳ್ತಾಳ, ಹಿಂದೂ ಹುಡುಗಿ ಕಷ್ಟಪಡ್ತಾಳ, ಅದಕ್ಕೆ ನೀವು ವಿರೋಧವನ್ನ ವ್ಯಕ್ತಪಡಿಸ್ತೀರಾ? ಓಕೆ, ಒಪ್ಕೊಳ್ತೀನಿ. ಈ ಮದುವೆಯನ್ನ ಯಾಕೆ ವಿರೋಧಿಸ್ತಾ ಇಲ್ಲ ನೀವು? ಅಷ್ಟಿದ್ದವರು
ಸಮನ್ವಯತೆ ಏನಾದ್ರೂ ಕಾಣಿಸ್ತಾ ಇಲ್ಲಿ? ಏನೋಪ್ಪ ಗೊತ್ತಾಗ್ತಾನೆ ಇಲ್ಲ. ಇದು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ. ಏನ್ ಮಾಡ್ತಿದ್ದೀರಾ ಬಜರಂಗ ದಳ? ಈ ವಿಚಾರ ಏನು ಗೊತ್ತಾ? ನೀವು ಬಜರಂಗ ದಳದವರಾಗಿರ್ಲಿ, ಬಿಜೆಪಿ ನಾಯಕರಾಗಿರ್ಲಿ, ಯಾರೇ ಆಗಿರ್ಲಿ, ನೀವು ವಿರೋಧ ಮಾಡೋದಿದ್ರೆ, ಕಷ್ಟ ಆಗತ್ತೆ ಹೆಣ್ಮಕ್ಳಿಗೆ ಅನ್ನೋದಾಗಿದ್ರೆ ಎಲ್ಲಾ ಕಡೆಗೂ ವಿರೋಧ ಮಾಡಿ. ಇದೊಂದು ಮದುವೆಯಲ್ಲಿ ನಿಮ್ಗೇನ್ ಕಾಣಿಸ್ತು ಅಂತದ್ದು? ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ವಿರೋಧಗಳನ್ನ ಮಾಡೋದಿಲ್ಲ, ಲವ್ ಜಿಹಾದ್ ಅಂತ ಬಂದ್ರೂ ಕೂಡ ಸುದ್ದಿ ತಂಟೆಗೆ ಹೋಗೋದಿಲ್ಲ ಅಂತ ಸುಮ್ ಕೂತ್ಕೊಳ್ಳಿ, ಸುಮ್ಮನಿದ್ದು ಬಿಡಿ, ಯಾವುದಕ್ಕೂ ಹೋಗ್ಬೇಡಿ. ಒಂದಕ್ಕೆ ಬಿಟ್ಟು ಇನ್ನೊಂದಕ್ಕೆ ಲವ್ ಜಿಹಾದ್ ಅಂತ ಪಟ್ಟ ಕಟ್ಲಿಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು? ಸಾಕಷ್ಟು ಬಿಜೆಪಿಯ ನಾಯಕರಿಗೆ ಹಾಗೂ ಬಜರಂಗ ದಳಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಏನ್ರಿ ಇದು? ಅರ್ಥನೇ ಆಗ್ತಾ ಇಲ್ಲ. ನಿಮಗ್ ಬೇಕಾಗಿದ್ದು ಹಿಂದೂ ಮುಸ್ಲಿಂ ಮದ್ವೆಗೆ ಹೋಗ್ತೀರಿ, ನಿಮಗ್ ಬೇಡ ಅನ್ಸಿದ್ರೆ ದೊಡ್ಡದಾಗ ಸುದ್ದಿ ಮಾಡ್ತೀರಿ. ಆ ಹೆಣ್ಣು ಮಗು ಏನ್ ಮಾಡ್ಕೊಳ್ಬೇಕು? ಮತ್ತೆ ಒಂದು ಪ್ರೀತಿಯನ್ನ ಪ್ರೀತಿ ತರ ನೋಡಿ. ಯಾವ ಹುಡುಗ ಹುಡುಗಿ ಪ್ರೀತಿ ಮಾಡ್ತಿದ್ದಾರೆ, ಅಲ್ಲಿ ಧರ್ಮ ಜಾತಿ ಗೀತಿ ಏನು ನೋಡಕ್ ಹೋಗ್ಬೇಡಿ. ಇಲ್ಲ ಜಾತಿ ಮತ್ತು ಧರ್ಮವನ್ನೇ ನೋಡ್ತೀನಿ ಅಂತಂದ್ರೆ ಎಲ್ಲಾ ಬದಿಗೂ ಅದನ್ನೇ ಮಾಡಿ. ನಿಮ್ಮ ತಲೆಯೋ ಅರ್ಥನೇ ಆಗ್ತಾ ಇಲ್ಲ. ನಿಮಗ್ ಬೇಕಾದಂಗೆ ಸಮಾಜ ಮಾಡ್ತಿದ್ದೀರಿ. ಪಾಪ